ಕೊನೆಗೆ ಸೊಂಟ ಮುರಿಸಿಕೊಂಡು ಕೈಗೆ ಕೋಳ ಹಾಕಿಸಿಕೊಂಡು ಜೈಲಿನಲ್ಲಿ ಕಮ್ಮಿ ಎಣಿಸುವುದು ದಿಟ. ಅದು ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಿನ್ನನ್ನು ಅನುಭವಿಸದೆ ಬಿಡುವುದಿಲ್ಲ. ನಿನ್ನ ಉಪದೇಶದ ಅವಶ್ಯಕತೆ ನನಗಿಲ್ಲ. ನಿನ್ನ ಮಾನವರಣ ಮಾಡುವುದು ಒಂದೇ ನನ್ನ ಉದ್ದೇಶ. ಉದ್ದೇಶವೋ ದುರುದ್ದೇಶವೋ ಅದು ನನಗೆ ಗೊತ್ತಿಲ್ಲ. ಈ ಹೆಣ್ಣು ನಿಮ್ಮತ್ತ ಕಾಮಂದರ ಪಾಲಿಗೆ ಉರಿಗಣ್ಣು. ಅಲ್ಲ, ನೀನು ಫಲಭರಿತ ಮಾವಿನ ಹಣ್ಣು. ಅಪ್ಸರೆಯಂತೆ ಬಳುಕುವ ನಿನ್ನ ಸೊಂಟವನ್ನು ಬಳಸಿ ಮತ್ತು ಕೊಡಲು ಬಯಸುತ್ತದೆ ನನ್ನ ಮನ. ನೀ ಮನಸ್ಸು ಮಾಡಿದರೆ ತೂಗು ಮಂಚದಲ್ಲೇ ತೂಗುವೆ. ಸುಮ್ಮನೆ ಆ ತಿರುಗನನ್ನು ಬಯಸುವೆ. ಲೋಫರ್ 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 ನಿನ್ನಂತವರ ಹಣ ನಾನು ಮೆಟ್ಟಿ ಬಿಟ್ಟ ಎಡಗಾಲ ಚಪ್ಪಲಿ ಸಮಾನ. ಎಲ್ಲ ಕೊಡುವ ಗುಂಪಿನ ಮುಂದೆ ನೀನು ಕೂಡಿಟ್ಟ ಹಣ ಸ್ಮಶಾನಕ್ಕೆ ಸಿದ್ಧವಾದ ಹೆಣ. ಕಂಡವರು ಕೂಡ ಲಲ್ಲೆ ಹೊಡೆಯುವ ನೀನೇನು ಮಹಾಗರತಿಯಲ್ಲ. ನಾನು ಚಕ್ಕಂದವಾಡಲು ಬಯಸುವ ನೀನು ನನ್ನ ಮನ ಮಲ್ಲಿಗೆ ಬೆರೆತು ಹೆಣವಲ್ಲ ಹೆಣ್ಣೆ. ನಾನು ನನ್ನ ಮನ್ಮಥನ ಮನೆಯಲ್ಲಿ ಅರಳಿದ ಪುಷ್ಪ. ಅದನ್ನು ತುಳಿಲು ಹೋದ ನೀನು ನಿನಗೆ ಸಿಗುವುದು ಮನ ಮಲ್ಲಿಗೆ ಅಲ್ಲ, ವಿಷದ ಹೊಂಡ. ಈ ಭೂ ಕೈಲಾಸವೇ ನನಕೊಂಡ ರಸಿಕತೆ ಗೊತ್ತಿಲ್ಲದ ನಿನ್ನಂತಳು ಹುಟ್ಟಿದ್ದೇ ತಂಡ. ಜಗನ್ನಾಥನಲ್ಲ ನಿನ್ನ ಗಂಡ. ಗಂಡನಿಗೆ ಗಂಡು ಈ ಪ್ರತಾಪನೇ ನಿನ್ನ ಗಂಡ. ನೀನು ಗಂಡಲ್ಲ, ನೀನೊಬ್ಬ ಷಂಡ. ದೇವರಿಗೆ ಸಿದ್ಧಪಡಿಸಿದ ಅನ್ನದ ಬೆಲೆ ಹೇಸಿಗೆ ತಿನ್ನುವ ಹಣ್ಣಿಗೆ ನಿನಗೆಂತ ಗೊತ್ತಾಗಬೇಕು. ನಾನು ನಡೆದ ಬೆರೆತು ರತಿ ಕ್ರೀಡೆ ಯಾವುದಿದೆ ಎಂದು ಅಮರಾವತಿಯನ್ನು ನಾಚಿಸಬಹುದು. ರಸಿಕತೆ ಗೊತ್ತಿಲ್ಲದ ನಿನ್ನಂತವ ತಲೆ ಒಲೆಗಿರುವುದೇ ಸೂಕ್ತ. ಹೆಚ್ಚಿಗೆ ಮಾತಾಡಿದ ನಿಜವಾದರೆ ಭೂಮಿಗೆ ಚೆಲ್ಲುವುದು ನಿನ್ನ ರಕ್ತ. ಈಗ ಆಟ ಮಾಡಿದರೆ ಮುಂದೆ ಬರುವುದು ನಿನಗೆ ಕಷ್ಟ. ಹೆಣ್ಣು ಸೋತಬಾರದು, ಹಾಲು ಮುಕ್ಕಬಾರದು. ಬಾರದು ಬಪ್ಪದು, ಬಪ್ಪದು ತಪ್ಪದು. ಮತ್ತೆ ಮತ್ತೆ ಈ ಹುಲಿಯಿಂದ ಚೆಲ್ಲುವುದು ನಿಜವಾದರೆ ನನ್ನ ಎಡಗಾಲಿನ ಚಪ್ಪಲಿ ಸಮಾನ. ನಿನ್ನ ಚಪ್ಪಲಿ ನಿನ್ನ ಕಪಾಳ ಮೋಕ್ಷವಾಗಬೇಕಾಗಿತ್ತು. ಹುಲಿ ಅಂದ್ರೆ ಹುಲಿ, ಇಲ್ಲಿ ಅಂತಿರುವ ನಿನ್ನ ಪ್ರಾಸಬದ್ಧ ವಾದ ಸಾಹಿತ್ಯ ಪೂರ್ವ ಮಾತಿನ ಚಾತುರ್ಯಕ್ಕೆ ಮೆಚ್ಚಿದೆ. ಮೆಚ್ಚಿದವರನ್ನು ಕಚ್ಚಿ ರುಚಿ ನೋಡದೆ ಇರಲು ಸಾಧ್ಯವೇ? ಕಚ್ಚುವುದು ಹೊಚ್ಚು ನಾಯಿ. ಹೆಣ್ಣಿಗೆ ಆಟ ತರವಲ್ಲ, ಗಂಡಿಗೆ ಚಟ ತರವಲ್ಲ, ಇಬ್ಬರಿಗೂ ಭೂಷಣವಲ್ಲ. ಮತ್ತಕ್ಕೆ ಕಾಣ ಕತ್ತೆಯಂತೆ ಹಂಚುತ್ತಿರುವೆ. ಕತ್ತೆ ಎಣ್ಣೆ ಮೇಲೆ ಕತ್ತೆ ಎಣ್ಣೆ. ನನಗೆ ಕತ್ತರಣ್ಣಂತೇನೋ. ಗಂಡಿಗೆ ಕಪಾಲ ಮೋಕ್ಷ ಮಾಡಿದ ಹಾಗರದ ಹೊಲದಿ ಜಗನ್ನಾಥನೇ ನನ್ನ ಗಂಡನೆಂದು ಜಂಬ ಕೋಚಿಕೊಳ್ಳುವ ಪಾದರಿಗಿತ್ತಿ. ಈಗ ನಿನ್ನ ಶೀಲನ ಮಾಡಿದರೆ ಗೊತ್ತಾಗೋದು ನಾನ್ಯಾರೆಂಬುದು. ಗಂಡೆ ಹೆಣ್ಣಿಗೆ ಶೀಲವೇ ಮುಖ್ಯ. ಆ ಶೀಲಕ್ಕೆ ನೀನು ಕೈ ಹಾಕಿದ್ದ ನಿಜವಾದರೆ